ಜನರ ಆಶೀರ್ವಾದ ಇರೋವರೆಗೂ ನನ್ನನ್ನ ಜಗ್ಗೋಕ್ಕೂ ಆಗೋದಿಲ್ಲ, ಬಗ್ಗಿಸೋಕ್ಕೂ ಆಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜನರ ಆಶೀರ್ವಾದ ಇರೋವರೆಗೂ ನನ್ನ ಜಗ್ಗಿಸೋಕೆ ಆಗಲ್ಲ, ಬಗ್ಗಿಸೋಕೆ ಆಗಲ್ಲ ಎಂದಿದ್ದಾರೆ. ಜನರ ಆಶೀರ್ವಾದ ಇರೋವರೆಗೂ ನನ್ನ ಜಗ್ಗಿಸೋಕೆ ಆಗಲ್ಲ, ಬಗ್ಗಿಸೋಕೆ ಆಗೋದಿಲ್ಲ ಅಂತ ಹಾವೇರಿಯ ಸವಣೂರಿನಲ್ಲಿ ಕಾಂಗ್ರೆಸ್ ಅಭಿನಂದನಾ ಸಮಾವೇಶದಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ರು, ಅವರೇನಾದ್ರೂ ನನ್ನ ಮೇಲೆ ಕ್ರಮ ತೆಗೆದುಕೊಂಡ್ರೆ ನೀವು ಸುಮ್ಮನೆ ಇರ್ತೀರಾ? ಅಭಿಮಾನಿಗಳೇ ನಮ್ಮ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು. ನಮಗೆ ಮತದಾರರೇ ದೇವರುಗಳು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಧಿವೇಶನದ ಬೆನ್ನಲ್ಲೇ ವಿಪಕ್ಷಗಳಿಗೆ ಸಂದೇಶವನ್ನ ರವಾನಿಸಿದ್ರ ಈ ಮೂಲಕ ಸಿಎಂ ಸಿದ್ದರಾಮಯ್ಯ. ಜನರ ಆಶೀರ್ವಾದ ಇರೋವರೆಗೂ ನನ್ನನ್ನ ಜಗ್ಗಿಸೋಕೆ ಬಗ್ಗಿಸೋಕೆ ಆಗಲ್ಲ ಎಂದಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಸೇಡಿನ ರಾಜಕೀಯ, ದ್ವೇಷದ ರಾಜಕೀಯ ಇದನ್ನು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಅಪಪ್ರಚಾರ, ನನ್ನ ಮೇಲೆ ಸುಳ್ಳು ಆರೋಪ. ನಾನು ಅದಕ್ಕೆ ಹೇಳಿದೆ, ಎಲ್ಲಿವರೆಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಜಗ್ಸಕ್ಕೂ ಆಗಲ್ಲ, ಬಗ್ಸಕ್ಕೂ ಆಗಲ್ಲ ಅಂತ ನನ್ನ ಮೇಲೆ ಸುಳ್ಳು ಆರೋಪಗಳ ಮೇಲೆ ಕ್ರಮ, ಅವ್ರು ಏನಾದ್ರೂ ಕ್ರಮ ತಗೊಂಡ್ರೆ ನೀವು ಸುಮ್ಮನಾಯ್ತೀರಾ? ಸುಮ್ಮನಾಯ್ತೀರಾ? ಆಗಲ್ಲ. ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ಇಡೀ 4.5 ಕೋಟಿ 7 ಕೋಟಿ ಈ ರಾಜ್ಯದ ಜನಸಂಖ್ಯೆ ಇವರ ಪ್ರಯತ್ನವನ್ನ, ಇವರ ಪ್ರೀತಿಯನ್ನ, ಅಭಿಮಾನವನ್ನ ಗಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಅಭಿಮಾನಿಗಳೇ ನಮ್ಮ ದೇವರು, ಅಭಿಮಾನಿಗಳೇ ನಮ್ಮ ದೇವರು ಅಂತ ಹೇಳ್ತಿದ್ರು. ನಮಗೆ ಯಾರು ಗೊತ್ತಾ ದೇವರುಗಳು? ಮತದಾರರೇ ನಮ್ಮ ದೇವರುಗಳು, ಮತದಾರರೇ ನಮ್ಮ ದೇವರುಗಳು. ಅದರಿಂದ ಮತದಾರರ ಆಶೀರ್ವಾದದಿಂದ ಇವತ್ತು ಪಠಾಣ್ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು, ನಮ್ಮ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು.